ಸರ್ ನನಗೆ ಯಾಕಂದರೆ ಇವತ್ತು ಪದೇ ಪದೇ ಪ್ರೆಸ್ ಮೀಟ್ ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ. ಚುನಾವಣೆ ಹತ್ರ ಬಂದಾಗ ಇದೇ ಗೊಂದಲದಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗೋದು ನನಗೆ ಇಷ್ಟ ಇಲ್ಲ. ಸಹಜವಾಗಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಅಂತೇಳಿ ನಾವು ಆಕಾಂಕ್ಷಿಗಳು ಅಂತೇಳಿ ಇದ್ದಾಗ ಸಿಗದೇ ಇರೋರು ಒಂದು 2-3 ದಿನ ಅಸಮಾಧಾನ ಇದ್ದೇ ಇರ್ತದೆ, ಸಹಜ ಅಲ್ವಾ ಅದು. ಈಗ ಅಲೋಕ್ ಸಿಗಲಿಲ್ಲ ಅಂದರೆ ತಂದೆಯಾಗಿ ನಮಗೆ ಎಲ್ಲ ಒಂದು ಕಡೆ ಸ್ವಲ್ಪ ಇರ್ತದೆ. ಈಗ ಅವ್ರಿಗೆ ಸೀಟ್ ಸಿಗಲಿಲ್ಲ ಅಂದಿದ್ರೆ ಅವ್ರೇನು ಅವತ್ತೇ ಬಾಟ ಕಟ್ಕೊಂಡು ಓಡಾಡ್ಬಿಡೋರ. ಮೊನ್ನೆ ಹೊಸಕೋಟೆಯಲ್ಲಿ ಹೇಳೋರು ಮಾತನ್ನು ಏನಂತಂದರೆ, ನನಗೆ ಸೀಟ್ ಸಿಗಲಿಲ್ಲ ಅಂದರೆ ನಾನು ಆರಾಮ ಮನೇಲಿ ಇರ್ತಾಯಿದ್ದೆ, ಹಿಂಗೆಲ್ಲ ಗಲಾಟೆ ಮಾಡ್ತಾಯಿಲ್ಲ ಅಂತ ಮಾತನ್ನು ಹೇಳೋರು. ಅದು ನಾನು ಫಾಲೋ ಮಾಡೋಕ್ಕಾಗ್ತದ? ಹೇಳಿ ಕೇಳಿ ಯಲಹಂಕ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಬಲಿಷ್ಠವಾದಂಥ ಜನಗಳನ್ನು ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ಕ್ಷೇತ್ರ ಇದು. ಹಿಂದೆ ನಾವು ಮುನಿಯಪ್ಪ ಅವರು ಟಿಕೆಟ್ ಕೊಡಲಿಲ್ಲ ಅಂದಾಗ ದೊಡ್ಡ ಗಲಾಟೆ ಮಾಡಿ ನಮ್ಮ ಲೀಡ್ರನ್ನ ಹೊರಗಡೆ ಬಿಟ್ಟಿರಲಿಲ್ಲ ನಾವು. ಆದರೆ ಒಂದ್ಸರಿ ಮುನಿಯಪ್ಪ ಅವ್ರಿಗೆಲ್ಲ ಶಿವಲಿಂಗ ಇದೆ ಅಂತ ಅಂದ್ಮೇಲೆ ನಾವೆಲ್ಲ ಕೆಲಸ ಮಾಡಿದ್ವಿ. ನಾವು ಬರೀ 500 ರೋಡಲ್ಲಿ ಆ ಕಾಲದಲ್ಲಿ ಕಾಂಗ್ರೆಸ್ ಪ್ರಬಲ ಇದ್ದಾಗ ನಾವು ಕೆಲಸ ಮಾಡಿದಂಥದ್ದು. ನಮ್ಮ ಪಕ್ಷ ಬಿಟ್ಟರೆ ಬೇರೆ ನಮ್ಗೆ ಯಾವುದು ಸ್ವಾರ್ಥಗಳು ರಿಲೇಷನ್ಗಳು ಇವ್ಯಾವು ಕೂಡ ಇಲ್ಲ. ನನಗೆ 4-5 ದಿನಗಳಿಂದ ಒಂದು 5 ದಿನಗಳಿಂದ ಸುಧಾಕರ್ ಅವರು ಒಂದು ಮೆಸೇಜ್ ಹಾಕಿದ್ರು, ವಿಶ್ವಣ್ಣ ನಿಮ್ಮನ್ನು ಭೇಟಿ ಮಾಡಬೇಕು, ಇಷ್ಟೇ ಮೆಸೇಜ್ ಹಾಕಿದ್ವಿ. ಅದು ಬಿಟ್ಟರೆ ನಿನ್ನೆ ನಡೆದಂಥ ಇದರಲ್ಲಿ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ತೋಟಕ್ಕೆ ಹೋಗಿ ಅಲ್ಲಿಂದ ಸೊಣ್ಣೇನಹಳ್ಳಿ ಪಂಚಾಯತಿಗೆ ಹೋಗಿ ಅಲ್ಲಿಂದ ಅರಕೆರೆ ಪಂಚಾಯತಿಯಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ನಾವು ತಿಂಡಿ ತಿಂದ್ಕೊಂಡು ಅಲ್ಲೆಲ್ಲ ಮಾತಾಡಿಕೊಂಡು ನಾನು ಮನೆಗೆ ಬಂದೆ. 8-8:30 ಮನೆಗೆ ಬಂದೆ ನಾನು. ಸೊ ಬಂದಾಗ ನಾನು ಅನೇಕ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು. ಜನ ಕೂಡ ಯಾರೂ ಇರಲಿಲ್ಲ, ಭಾಳ ಕಡಿಮೆ ಇದ್ದರು. ಇದ್ದವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿ ಸುವರ್ಣ ಟಿ ವಿ ಅಂತ ಕಾಣ್ತದೆ ಚಾನಲ್, ಅವರು ಚಾನಲ್ ಅವರೊಬ್ಬರು ಇದ್ದರು. ನಾನು ಹೇಳಿದೆ, ಏನಪ್ಪ ಚಾನಲ್ ಬೆಳಗ್ಗೆನೇ ಬಂದಿದ್ದೀರಿ ಅಂದರು. ಸುಧಾಕರ್ ಅವ್ರನ್ನ ತಮ್ಮನ್ನು ಭೇಟಿ ಮಾಡ್ತಾರಂತೆ ಸರ್ ಅಂತಂದರು. ನನಗೆ ಯಾರು ಏನು ಹೇಳಿರೋಲ್ಲಪ್ಪ, ವಿಷಯನೇ ಹೇಳಿಲ್ಲ. ಮತ್ತು ನಾನು ಒಬ್ಬನೇ ಭೇಟಿ ಮಾಡಲ್ಲ, ನನ್ನ ಮುಖಂಡರು ಎಲ್ಲರ ಜೊತೆಯಲ್ಲೇ ನಾನು ಭೇಟಿ ಮಾಡಬೇಕಾಗಿರೋದು. ಒಬ್ಬನ ಜೊತೆಯಲ್ಲೇ ಭೇಟಿ ಮಾಡಿದ್ರೆ ಸಂದೇಶ ತಪ್ಪು ಆಗ್ತದೆ. ನಾವೇನಿದ್ರು ಒಟ್ಟಾಗಿ ತೀರ್ಮಾನ ತೊಗೊಳೋಂಥದ್ದು. ಇವತ್ತು ನಾವು ಸಂಜೆ ಮೀಟಿಂಗ್ ಸೇರ್ತಾ ಇದ್ದೀವಿ, ನಾವು ಅಲ್ಲಿ ತೀರ್ಮಾನ ತೊಗೊತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಕೊನೆಗೆ ಮನೆ ಬಿಡ್ತಾವ್ರೆ ಅಂತಂದರು. ನಾನು ಮಾಹಿತಿ ಇಲ್ಲ ಅಂತಂದರೆ ನಾನು ಭೇಟಿ ಮಾಡಲ್ಲ ರೀ ಅಂತೇಳಿ ನಾನು ಸ್ನಾನ ಮಾಡಿದೆ. ಅದಾದಮೇಲೆ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೊರಟೆ. ನೀವು ಆದಮೇಲೆ ನೀವು ಕೆಲವರೆಲ್ಲ ಫೋನ್ ಮಾಡಿದ್ರಿ, ಸರಿ ಬರ್ತಾ ಇದ್ದಾರೆ ಇಲ್ಲ ಅಂಥೇಳಿ. ಆದರೆ ಮಾಧ್ಯಮಗಳಲ್ಲಿ ಅವ್ರು ಬರಬೇಕಾದಾಗ ಒಬ್ಬ ಕಾರ್ಯಕರ್ತನೋ ಇಲ್ಲ ಒಬ್ಬ MLA ಭೇಟಿ ಮಾಡಬೇಕಾದಾಗ ಸಹಜವಾಗಿ ಬರಬೇಕು. ಮಾಧ್ಯಮದವ್ರಿಗೆಲ್ಲ ಸಂದೇಶವನ್ನು ಕೊಟ್ಟು ಒಂದು 10-15 ಜನ ಮಾಧ್ಯಮದವ್ರು ಕರ್ಕೊಂಬಂದು ಇಲ್ಲಿ ದೊಡ್ಡ ಪಬ್ಲಿಸಿಟಿ ಮಾಡೋವಂಥ ಮತ್ತು ಏನೋ ಒಂದು ರೀತಿಯಾದಂಥ ಸಿಂಪತಿ ಕ್ರಿಯೇಟ್ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ. ನಾವೇ ಕರಿತೀವಿ, ನಾವು ಕರೆಯಲ್ಲ ಅಂತೇಳಿ ನಾವು ಹೇಳಿಲ್ಲ. ನಮ್ಮದೊಂದು ಸಿಸ್ಟಮ್ ಐತೆ, ನಮ್ಮ ಯಲಹಂಕ ಲೀಡರ್ಸಲ್ಲಿ ಒಂದು ಸಿಸ್ಟಮ್ ಐತೆ. ಫಸ್ಟ್ ನಾವು ಕುತ್ಕೊತೀವಿ, ಯಾವ ಥರ ಕಾರ್ಯಕ್ರಮ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಮತ್ತು ಇವ್ರು ಇನ್ನೂ ಈಗ ಪ್ರವಾಸ ಮಾಡ್ತಾವ್ರೆ. ನಮ್ದು ಯಲಹಂಕದಲ್ಲಿ 5-6 ಮೀಟಿಂಗ್ ಮುಗಿಸ್ಬಿಟ್ಟಿದ್ದೀವಿ ಆಲ್ರೆಡಿ. ನಾಳೆ ಎಲೆಕ್ಷನ್ ಆದರೆ ಬೆಳಗ್ಗೆ ನಾವು ವೋಟಿಂಗ್ ಮಾಡೋದಕ್ಕೂ ಸಿದ್ಧತೆಗಳು ಅಷ್ಟು ವ್ಯವಸ್ಥಿತವಾಗಿ ನಾವು ಮಾಡಿ ಇಟ್ಕೊಂಡಿದ್ದೀವಿ. ಯಾವತ್ತೂ ನಮ್ಮಲ್ಲಿ ಯಲಹಂಕದಲ್ಲಿ ಹೇಳಿ ಕೇಳಿ ನಾವು ಮಾಡೋದಿಲ್ಲ, ಪ್ರತಿಯೊಂದಕ್ಕೂ ನಾವು ಸಿದ್ಧತೆಗಳನ್ನು ಮಾಡಿಟ್ಕೊಂಡಿದ್ದೀವಿ. ಮತ್ತು ಇಡೀ ಹೊಸಕೋಟೆ ಬಿಟ್ಟು 7 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಪ್ರವಾಸ ಮಾಡಿದ್ದೀವಿ, ಕಾರ್ ರ್ಯಾಲಿ ಮಾಡಿದ್ದೀವಿ, ಬೂತ್ ಕಮಿಟಿ ಶಕ್ತಿ ಕೇಂದ್ರದ ಸಂಘಟನೆ ಮಾಡಿದ್ದೀವಿ. ಅಲ್ಲೆಲ್ಲರೂ ಕೂಡ ಸುಧಾಕರ್ ಅವರು ಒಂದು ಮೀಟಿಂಗು ಕೂಡ ಬರಲಿಲ್ಲ. ಅವರೆಲ್ಲರೂ ಕೂಡ ಅಲ್ಲಿ ಯಾರು ಕೂಡ ನಾವು ಅಭ್ಯರ್ಥಿ ನಾವೇ ಅಂತಲೂ ಹೇಳ್ಕೊಂಡಿಲ್ಲ. ನಾವು ಪಕ್ಷ ತೀರ್ಮಾನ ಯಾರು ಕೊಡ್ತಾರೋ ಅವ್ರು ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಆದರೆ ನೆನ್ನೆ ಸುಧಾಕರ್ ಅವರು ಒಂದು ರೀತಿ ನಮ್ಮನ್ನು ಯಲಹಂಕದವ್ರನ್ನ ಖಳನಾಯಕನ ಮಾಡೋ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಬಿಂಬಿಸವ್ರೆ. ಗೇಟಲ್ಲಿ ನಿಲ್ಲಿಸಿದ ಶಾಸಕರು, ಮನೆ ಒಳಗಡೆ ಬಿಟ್ಟಿಲ್ಲ, ಬಾಗಿಲು ಹಾಕ್ಬಿಟ್ಟಿದ್ರು. ಇವೆಲ್ಲ ಬಂದಾಗ ಎಲ್ಲೋ ಒಂದು ಕಡೆ ನಮಗೂ ನಮ್ಮ ಮುಖಂಡರಿಗೆ ಸ್ವಲ್ಪ ನೋವಾಗಿದೆ. ನಮ್ಮ ಮನೆಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬಂದರೂ ಕೂಡ ಮನೆ ಒಳಗಡೆ ಕೊಂಡಿಸಿ ನೀರು ಕಾಫಿನ ಏನೋ ಕೊಟ್ಟು, ಅಕಸ್ಮಾತ್ ನಾನಿಲ್ಲ ಅಂತಂದರೆ ನಮ್ಮ ಮನೆಯವರಾದರೂ ಮಾತಾಡಿಸಿ ಕೇಳುವಂಥದ್ದು ಪದ್ಧತಿ ಇಲ್ಲ. ನಮ್ದು ಯಾರು ಲೀಡರ್ಗಳು ಇರ್ತಾರೆ ಮಾತಾಡ್ತಾರೆ, ಅದು ತಮಗೂ ಕೂಡ ತಾವು ನೋಡಿದ್ದೀವಿ. ಅಂಥದ್ರಲ್ಲಿ ಒಬ್ಬ ಮಾಜಿ ಸಚಿವರು ಮತ್ತು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂಥವ್ರನ್ನ ಬೀದಿಯಲ್ಲಿ ನಿಲ್ಲಿಸಿ ಮಾಡುವಂಥ ನಿಕೃಷ್ಟ ನಾನಲ್ಲ. ಅದು ಅವ್ರಿಗೆ ಅಭ್ಯಾಸ ಇದೆ. ಯಾಕಂದರೆ ಮುಖಂಡರನ್ನ ಕಾರ್ಯಕರ್ತರು ಹೋದಾಗ ಕೇಳ್ತಾರೆ, ಎಷ್ಟು ಗಂಟೆ ನಮ್ಮನ್ನು ಹೊರಗಡೆ ನಿಲ್ಲಿಸಿದ್ರು. 3 ಗಂಟೆ ಸ್ವಾಮೀಜಿಗಳು ಹೋದಾಗ ನಮ್ಮನ್ನು ಹೊರಗಡೆ ನಿಲ್ಲಿಸಿರುವಂಥದ್ದು, ಅನೇಕ ಜನ ಶಾಸಕರು ಹೋದಾಗ ಗಂಟೆಗಟ್ಟಲೆ ಹೊರಗಡೆ ನಿಲ್ಲಿಸಿರೋದು. ಆ ಸಿಸ್ಟಮ್ ನಮ್ಮಲ್ಲಿ ಇಲ್ಲ. ನೀವು ರಾತ್ರಿ 12 ಗಂಟೆಗೆ ಬಂದು ನಮ್ಮ ಗನ್ಮ್ಯಾನ್ ಯಾರನ್ನ ಹಣ ಬಂದವರೇ ಅಂದಾಗ ನಾನು ಎದ್ದು ಬರ್ತೀನಿ. ಯಾಕಂದರೆ 12 ಗಂಟೆಗೆ ಬರುವಂಥವ್ನಿಗೆ ಏನೋ ಸಮಸ್ಯೆ ಆಗಿರ್ತದೆ, ಇಲ್ಲಾಂದರೆ ಅಷ್ಟೊತ್ತಲ್ಲಿ ಬರೋಲ್ಲ. ಆಗಲೂ ಬಂದು ಮಾತಾಡ್ಕೊಂಡು ನಾನು ಹೋಗ್ತಕ್ಕಂಥ ಸ್ವಭಾವ 45 ವರ್ಷದಿಂದ ಇದೇ ಪದ್ಧತಿಯಲ್ಲಿ ಬಂದಿರತಕ್ಕಂಥದ್ದು. ಸೊ ನನಗೆ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಮಾತಾಡಿದ್ದಾರೆ, ಯಡಿಯೂರಪ್ಪ ಅವರು ಕೂಡ ಮಾತಾಡಿದ್ದಾರೆ. ನಾನು ಅವ್ರಿಗಿಂತ ದೊಡ್ಡವನಲ್ಲ.